ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಫೋಟೋಶಾಪ್ ಬಗ್ಗೆ. ಫೋಟೋಶಾಪ್ ಅಲ್ಲಿ ನಾವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫೋಟೋಶಾಪ್ CS6. ನಾವಿಲ್ಲಿ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಫೋಟೋಶಾಪ್. ನೀವಿಲ್ಲಿ ನೋಡ್ತಾ ಇರಬಹುದು ಅಡಾಬ್ ಫೋಟೋಶಾಪ್ CS6. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೋಟೋಶಾಪ್ 7 ಇರಬಹುದು ಅಥವಾ ಫೋಟೋಶಾಪ್ CS6 ಇರಬಹುದು. ಎಲ್ಲಾ ಟೂಲ್ಸ್ ಗಳು ಸೇಮ್ ಇರುತ್ತೆ, ಕೆಲವೊಂದು ಚೇಂಜಸ್ ಇರುತ್ತೆ, ಅದನ್ನ ನಾವು ನೋಡ್ಕೋಬೇಕಾಗುತ್ತೆ ಅಷ್ಟೇನೆ. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋಶಾಪ್ CS6 ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಓಪನ್ ಆಗುತ್ತೆ. ಮೆನು ಬಾರ್ ನೀವಿಲ್ಲಿ ನೋಡ್ತಾ ಇರಬಹುದು, ಹಲವಾರು ಮೆನು ನಮ್ಗೆ ಇಲ್ಲಿ ಸಿಗುತ್ತೆ. ನಂತರ ಇಲ್ಲಿ ಟೂಲ್ ಬಾರ್ ನೀವಿಲ್ಲಿ ನೋಡ್ತಾ ಇರಬಹುದು, ಟೂಲ್ಸ್ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಹಲವಾರು ಟೂಲ್ಸ್ ನಮ್ಗಿಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಟೂಲ್ ಬಾರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಫೋಟೋಶಾಪ್ ಅನ್ನ ನಾವು ಫೋಟೋಗಳನ್ನ ಎಡಿಟ್ ಮಾಡೋದಕ್ಕೋಸ್ಕರ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬಹುದು ಅಥವಾ ಸ್ಟಾಂಪ್ ಸೈಜ್ ಫೋಟೋಸ್ ಇರಬಹುದು, ಬರ್ತ್ಡೇ ಫೋಟೋಸ್ ಇರಬಹುದು ಅಥವಾ ವೆಡ್ಡಿಂಗ್ ಆಲ್ಬಮ್ಸ್ ಇರಬಹುದು. ಈ ರೀತಿಯಾದ ಫೋಟೋಗಳನ್ನ ಡಿಸೈನ್ ಮಾಡೋದಕ್ಕೆ ಮತ್ತು ಯಾವುದೇ ಫೋಟೋವನ್ನ ಎಡಿಟ್ ಮಾಡೋದಕ್ಕೆ ನಾವಿಲ್ಲಿ ಫೋಟೋಶಾಪ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ಕೋರಲ್ ಡ್ರಾಗೆ ಬ್ಯಾನರ್ ಮಾಡೋದಕ್ಕೆ ನಮಗೆ ಬೇಕಾಗುವಂತಹ ಫೋಟೋಗಳ ಡಿಸೈನ್ ಇರಬಹುದು ಅಥವಾ ಫೋಟೋಗಳ ಕಟಿಂಗ್ ಇರಬಹುದು ಅಥವಾ ಫೋಟೋದಲ್ಲಿ ಯಾವುದೇ ಚೇಂಜಸ್ ಇರಬಹುದು ಮಾಡೋದಕ್ಕೆ ನಾವಿಲ್ಲಿ ಫೋಟೋಶಾಪ್ ಅನ್ನ ಯೂಸ್ ಮಾಡ್ತೀವಿ. ಫೋಟೋ ಡಿಸೈನ್ ಮಾಡೋದಕ್ಕೋಸ್ಕರ ಹಲವಾರು ಸಾಫ್ಟ್ವೇರ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಅದರಲ್ಲಿ ಫೋಟೋಶಾಪ್ ಸಹ ಒಂದು. ನಾವು ಮೊದಲು ಫೋಟೋಶಾಪ್ ಅಲ್ಲಿ ಬರುವಂತಹ ಟೂಲ್ಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ನಂತರ ಮೆನುಗಳಲ್ಲಿ ಇರುವಂತಹ ಆಪ್ಷನ್ಗಳು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ನಾವು ನೋಡಬೇಕು. ನಂತರ ನಾವು ಯಾವುದೇ ಫೋಟೋಗಳನ್ನ ಯಾವ ರೀತಿಯಾಗಿ ಆದ್ರೂ ನಾವು ತುಂಬಾ ಸುಲಭವಾಗಿ ಡಿಸೈನ್ ಮಾಡಬಹುದು. ಮೊದಲು ನಾನಿಲ್ಲಿ ಟೂಲ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇರುವಂತಹ ಎಲ್ಲಾ ಟೂಲ್ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನಂತರ ಮೆನು ಬಾರ್ಗಳಲ್ಲಿ ಇರುವಂತಹ ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ. ಫೋಟೋಶಾಪ್ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಯಾವುದೇ ಫೋಟೋಗಳನ್ನ ನಾವು ಫೋಟೋಶಾಪ್ಗೆ ಇಂಪೋರ್ಟ್ ಮಾಡ್ಕೋಬೇಕು ಅಥವಾ ಫೋಟೋಗಳನ್ನ ತಗೋಬೇಕು ಅಂದ್ರೆ ಈ ಸ್ಕ್ರೀನ್ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಡಬಲ್ ಕ್ಲಿಕ್ ನೀವಿಲ್ಲಿ ನೋಡ್ತಾ ಇರಬಹುದು. ನಮ್ಮ ಫೋಟೋಗಳು ಯಾವ ಡ್ರೈವ್ ಅಲ್ಲಿ ಇದೆ ಅಥವಾ ಪೆನ್ ಡ್ರೈವ್ ಅಲ್ಲಿ ಇದೆ, ಯಾವ ಫೋಲ್ಡರ್ ಅಲ್ಲಿ ಇದೆ, ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡೌನ್ಲೋಡ್ಸ್ ನೀವಿಲ್ಲಿ ನೋಡ್ತಾ ಇರಬಹುದು. ಡೌನ್ಲೋಡ್ಸ್ ಅಲ್ಲಿ ಇರುವಂತಹ ಈ ಫೋಟೋಗಳನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವು ಯಾವ ಫೋಲ್ಡರ್ ಅಲ್ಲಿ ನಿಮ್ಮ ಫೋಟೋಸ್ ಇರುತ್ತೆ ನೀವು ಇಲ್ಲಿ ತಗೋಬೇಕಾಗುತ್ತೆ. ನಂತರ ನಮ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಸಿಗುತ್ತೆ. ಎಕ್ಸ್ಟ್ರಾ ಲಾರ್ಜ್ ಐಕಾನ್ಸ್, ಮೀಡಿಯಂ ಐಕಾನ್ಸ್, ಸ್ಮಾಲ್ ಐಕಾನ್ಸ್, ಲೀಸ್ಟ್, ಡೀಟೇಲ್ಸ್, ಟೈಲ್ಸ್. ಈ ರೀತಿಯಾಗಿ ನಾವು ಇಲ್ಲಿ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಮೀಡಿಯಂ ಐಕಾನ್ಸ್. ನಾನಿಲ್ಲಿ ಲಾರ್ಜ್ ಐಕಾನ್ ಚೇಂಜ್ ಮಾಡಿದ್ದೀನಿ. ನೀವು ಇಲ್ಲಿ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಬಹುದು. ನಂತರ ನಮಗೆ ಯಾವ ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಎಲ್ಲಾ ಫೋಟೋ ಸಹ ನಾವಿಲ್ಲಿ ಒಟ್ಟಿಗೆ ಓಪನ್ ಮಾಡ್ಕೋಬಹುದು. ನಾನಿಲ್ಲಿ ಒಂದೊಂದು ಫೋಟೋಗಳನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಓಪನ್. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಯಾವ ರೀತಿಯಾಗಿ ಓಪನ್ ಆಗಿದೆ ಅಂತ. ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದ್ರೆ ನಮ್ಗೆ ಇಲ್ಲಿ ಫೋಟೋ ಸೈಜ್ ಕಡಿಮೆ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಡಬಲ್ ಕ್ಲಿಕ್, ಸೆಲೆಕ್ಟ್ ಫೋಟೋ, ನಂತರ ಓಪನ್. ಈಗ ಇಲ್ಲಿ ನೀವು ನೋಡಬಹುದು ಫಸ್ಟ್ ಫೋಟೋ, ನಂತರ ಸೆಕೆಂಡ್ ಫೋಟೋ. ನಾನಿಲ್ಲಿ ಫೋಟೋಗಳನ್ನ ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಈ ರೀತಿ ಸ್ಕ್ರೀನ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ ಫೋಟೋಗಳನ್ನ ಓಪನ್ ಮಾಡಬಹುದು ಅಥವಾ ಫೈಲ್ ಮೆನು, ಓಪನ್. ಇಲ್ಲಿ ಇರುವಂತಹ ಯಾವುದೇ ಫೋಟೋ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಫೋಟೋನ ಈ ರೀತಿ ಫೋಟೋಗಳನ್ನ ನಾವಿಲ್ಲಿ ಸಪರೇಟ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ನಾವು ಈ ಫೋಟೋಗಳನ್ನ ಡಿಸೈನ್ ಮಾಡಬೇಕಾಗುತ್ತೆ. ನಾವು ಇವತ್ತು ಫೋಟೋಶಾಪ್ ಬೇಸಿಕ್ ಬಗ್ಗೆ ನೋಡೋಣ. ಫೋಟೋಶಾಪ್ ಅಲ್ಲಿ ಬೇಸಿಕ್ ಆಗಿ ವರ್ಕ್ ಆಗುವಂತಹ ಆಪ್ಷನ್ಗಳನ್ನ, ನಂತರ ನಾವು ಟೂಲ್ಗಳನ್ನ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಯಾವ ಟೂಲ್ ಯೂಸ್ ಆಗುತ್ತೆ ಅಂತ. ಈ ರೀತಿಯಾಗಿ ನಾವು ಫೋಟೋಗಳನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಂತರ ಫೋಟೋಗಳನ್ನ ಡಿಸೈನ್ ಮಾಡಬೇಕು. ಈ ಫೋಟೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ.
ನಾವು ಪಾಸ್ಪೋರ್ಟ್ ಸೈಜ್ ಅಥವಾ ಸ್ಟಾಂಪ್ ಸೈಜ್ ಫೋಟೋಗಳನ್ನ ಮಾಡ್ಬೇಕಂದ್ರೆ ಫೋಟೋ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಆ ಫೋಟೋಗಳನ್ನ ಕಾಪಿ ಪೇಸ್ಟ್ ಮಾಡ್ತೀವಿ. ಈ ಫೋಟೋನ ನಾನೀಗ ಕಾಪಿ ಪೇಸ್ಟ್ ಮಾಡಬೇಕು. ಈ ಫೋಟೋನ ನಾನಿಲ್ಲಿ ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದಾಗ ಕಟ್ ಮತ್ತೆ ಪೇಸ್ಟ್ ಮಾಡಬಹುದು ಅಥವಾ ಕಾಪಿ ಪೇಸ್ಟ್ ಸಹ ನಾವಿಲ್ಲಿ ಮಾಡಬಹುದು ಅಥವಾ ಡ್ರ್ಯಾಗ್ ಮಾಡಬಹುದು. ನಾವೀಗ ನ್ಯೂ ಪೇಜ್ ಅನ್ನ ಓಪನ್ ಮಾಡಬೇಕಾಗುತ್ತೆ ಅಥವಾ ನ್ಯೂ ಶೀಟ್. ಕಂಟ್ರೋಲ್ ಎನ್ ಫಾರ್ ನ್ಯೂ ಪೇಜ್ ಅಥವಾ ನ್ಯೂ ಶೀಟ್. ಫೋಟೋಶಾಪ್ ಅಲ್ಲಿ ನಾವು ಈ ರೀತಿಯಾಗಿ ನ್ಯೂ ಪೇಜ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಫೈಲ್ ನೇಮ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ನಮಗೆ ಯಾವ ನೇಮ್ ಬೇಕು ನಾವಿಲ್ಲಿ ಕೊಡಬಹುದು. ಫೋಟೋ ಡಿಫಾಲ್ಟ್ ಫೋಟೋಶಾಪ್ ಸೈಜ್ ಇಲ್ಲಿ ಬಂದಿದೆ. ನಂತರ ನೀವಿಲ್ಲಿ ನೋಡಬಹುದು ಫೋಟೋ ಪೇಪರ್ ಸೈಜ್ ಎಷ್ಟಿರಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಆಪ್ಷನ್ಸ್ ಸಿಗುತ್ತೆ. ಪಿಕ್ಸೆಲ್ಸ್, ಇಂಚಸ್, ಸೆಂಟಿಮೀಟರ್ಸ್, ಮಿಲಿಮೀಟರ್ಸ್, ಪಾಯಿಂಟ್ಸ್, ಈ ರೀತಿಯಾಗಿ ನಮಗೆ ಎಷ್ಟು ಸೈಜ್ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಇದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನಾನು ಯಾವುದೇ ಚೇಂಜಸ್ ಅನ್ನ ಮಾಡ್ತಾ ಇಲ್ಲ. ನಂತರ ನೆಕ್ಸ್ಟ್ ನಮಗೆ ಆಪ್ಷನ್ ಸಿಗುತ್ತೆ ಕಲರ್ ಮೋಡ್. ನೀವಿಲ್ಲಿ ನೋಡ್ತಾ ಇರಬಹುದು RGB ಕಲರ್ಸ್, ಗ್ರೇ ಸ್ಕೇಲ್, ಬಿಟ್ ಮ್ಯಾಪ್, CMYK ಕಲರ್, ಲ್ಯಾಬ್ ಕಲರ್. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಬ್ಯಾಕ್ ಗ್ರೌಂಡ್ ಕಂಟೆಂಟ್ಸ್. ಬ್ಯಾಕ್ ಗ್ರೌಂಡ್ ಯಾವ ರೀತಿಯಾಗಿ ಬೇಕು, ವೈಟ್ ಬ್ಯಾಕ್ ಗ್ರೌಂಡ್ ಅಥವಾ ಬ್ಯಾಕ್ ಗ್ರೌಂಡ್ ಕಲರ್, ಟ್ರಾನ್ಸ್ಪರೆಂಟ್ ಪೇಪರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನ್ಯೂ ಶೀಟ್ ಬಂದಿದೆ ಅಂತ. ನಾನಿಲ್ಲಿ ಸಪರೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಇಲ್ಲಿ ಹಲವಾರು ಟೂಲ್ಗಳು ನಮ್ಗಿಲ್ಲಿ ಸಿಗುತ್ತೆ. ರೆಕ್ಟ್ಯಾಂಗಲ್ ಟೂಲ್ ಅಥವಾ ಸೆಲೆಕ್ಷನ್ ಟೂಲ್ ಅಂತೇಳಿ ನಾವು ಕರಿಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಟೂಲ್ಗಳ ಮೇಲೆ ನಾವು ಮೌಸ್ ಅನ್ನ ತಗೊಂಡೋದ್ರೆ ನಮ್ಗಿಲ್ಲಿ ತೋರಿಸುತ್ತೆ ಯಾವ ಟೂಲ್ ಅಂತ. ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್. ಶಾರ್ಟ್ಕಟ್ ಕೀ ನಾವು ಎಂ ಸಹ ಯೂಸ್ ಮಾಡಬಹುದು. ನಂತರ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ರೆಕ್ಟ್ಯಾಂಗಲ್ ಮಾರ್ಕ್ಯೂ ಟೂಲ್, ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್ ಅಥವಾ ರೌಂಡೆಡ್ ಟೂಲ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಯಾವ ಶೇಪ್ ಅಲ್ಲಿ ನಾವು ಫೋಟೋ ಕಟ್ ಮಾಡಬೇಕು ನಾವಿಲ್ಲಿ ಟೂಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ರೆಕ್ಟ್ಯಾಂಗಲ್ ಟೂಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಫೋಟೋ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ಫೋಟೋ ನಾವಿಲ್ಲಿ ಕಟ್ ಮಾಡಬೇಕು ಅಥವಾ ಯಾವ ಪಾರ್ಟ್ ಅನ್ನ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು ಅಥವಾ ಕಟ್ ಪೇಸ್ಟ್ ಮಾಡಬೇಕು ನಾವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ ಯೂಸ್ ಮಾಡುವ ರೀತಿ ಕಂಟ್ರೋಲ್ X ಫಾರ್ ಕಟ್ ಅಥವಾ ಕಂಟ್ರೋಲ್ V ಫಾರ್ ಪೇಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಕಂಟ್ರೋಲ್ X ಫಾರ್ ಕಟ್ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ V ಫಾರ್ ಪೇಸ್ಟ್. ಈ ರೀತಿಯಾಗಿ ನಾವು ಕಟ್ ಪೇಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಈ ಫೋಟೋ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಕಂಟ್ರೋಲ್ N ಫಾರ್ ನ್ಯೂ ಶೀಟ್. ಓಕೆ. ನಂತರ ರೆಕ್ಟ್ಯಾಂಗಲ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಫೋಟೋ. ನಂತರ ನಾವು ಮೂವ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಮೂವ್ ಟೂಲ್ ಶಾರ್ಟ್ಕಟ್ ಕೀ V ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನಾವು ಫೋಟೋನ ಮೂವ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋ ಕಟ್ ಆಗಿಲ್ಲ, ಆದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿದಂತಹ ಫೋಟೋ ಪಾರ್ಟ್ ಬಂದಿದೆ. ಈ ರೀತಿಯಾಗಿ ಸಹ ನಾವಿಲ್ಲಿ ಫೋಟೋಗಳನ್ನ ಕಾಪಿ ಪೇಸ್ಟ್ ಅಥವಾ ಕಟ್ ಪೇಸ್ಟ್ ಮಾಡಬಹುದು. ನಂತರ ಮಿನಿಮೈಸ್, ಮಿನಿಮೈಸ್, ಮಿನಿಮೈಸ್. ನಂತರ ಡಬಲ್ ಕ್ಲಿಕ್, ಸೆಲೆಕ್ಟ್ ಫೋಟೋ, ಓಪನ್. ನಂತರ ನಾವೀಗ ಫೋಟೋ ಕಲರ್ ಗಳನ್ನ ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂತ ತುಂಬಾ ಸುಲಭವಾಗಿ ನಾವಿಲ್ಲಿ ಫೋಟೋ ಕಲರ್ ಗಳನ್ನ ಚೇಂಜ್ ಮಾಡಬಹುದು. ಕೀಬೋರ್ಡ್ ಇಂದ ನಾವು Ctrl+U ಲೆಟರ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಹ್ಯೂ ಸ್ಯಾಚುರೇಷನ್ಸ್ ಅಂತ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ. ಫೋಟೋದಲ್ಲಿ ಇರುವಂತಹ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡೋದಕ್ಕೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಸಿಗುತ್ತೆ. ಮಾಸ್ಟರ್, ರೆಡ್ ಕಲರ್ಸ್, ಯೆಲ್ಲೋ, ಗ್ರೀನ್. ಯಾವ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬೇಕು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವಿಲ್ಲಿ ಕಲರ್ ವೇರಿಯೇಷನ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು. ಫೋಟೋದಲ್ಲಿ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾದ ಕಲರ್ ನಮ್ಗೆ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಕಲರ್ ರೆಡ್. ನಂತರ ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ವೇರಿಯೇಷನ್ ಆಗ್ತಾ ಇದೆ ಅಂತ. ರೆಡ್ ಕಲರ್ ಫ್ಲವರ್ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ. ನಂತರ ಯೆಲ್ಲೋ ಕಲರ್ ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ನಂತರ ಗ್ರೀನ್ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡೋಣ.
ಈ ರೀತಿಯಾಗಿ ನಾವಿಲ್ಲಿ ಕಲರ್ ಅನ್ನ ಚೇಂಜ್ ಮಾಡಬಹುದು. ನಂತರ ಈ ರೀತಿಯಾಗಿ ನಾವು ಯಾವುದೇ ಫೋಟೋಗಳ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ನಾವು ಚೇಂಜ್ ಮಾಡಬಹುದು. ನಂತರ ಓಕೆ, ನೀವಿಲ್ಲಿ ನೋಡಬಹುದು ಫೋಟೋ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನಂತರ ನಾವು ಓಪನ್ ಮಾಡಿರುವಂತಹ ಫೋಟೋಗಳನ್ನ ನಾವಿಲ್ಲಿ ಫೋಟೋಶಾಪ್ ಐಕಾನ್ ಮೇಲೆ ಮೌಸ್ ಕರ್ಸರ್ ಅನ್ನ ತಗೊಂಡೋದ್ರೆ ನಮ್ಗಿಲ್ಲಿ ತೋರಿಸುತ್ತೆ ನಾವು ಎಷ್ಟು ಫೋಟೋಗಳನ್ನ ಓಪನ್ ಮಾಡಿದ್ದೀವಿ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ಇವತ್ತು ನಾವು ನೋಡಿದ್ದು ಫೋಟೋಶಾಪ್ ಬೇಸಿಕ್ ಫೋಟೋಗಳನ್ನ ಯಾವ ರೀತಿಯಾಗಿ ಓಪನ್ ಮಾಡಬೇಕು, ನ್ಯೂ ಪೇಜ್ ಅನ್ನ ನಾವು ಯಾವ ರೀತಿಯಾಗಿ ಓಪನ್ ಮಾಡ್ಕೋಬೇಕು ಅಂತ. ನಾನಿಲ್ಲಿ ಈ ಫೋಟೋನ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ ಎಸ್ ಫಾರ್ ಸೇವ್. ಡೆಸ್ಟಿನೇಷನ್ ನಮ್ಗಿಲ್ಲಿ ಕೇಳುತ್ತೆ ನಾವು ಯಾವ ಫೋಲ್ಡರ್ ಅಲ್ಲಿ ಫೋಟೋ ಸೇವ್ ಮಾಡಬೇಕು, ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಫಾರ್ಮೆಟ್, ಯಾವ ಫಾರ್ಮೆಟ್ ಅಲ್ಲಿ ನಾವು ಫೋಟೋನ ಸೇವ್ ಮಾಡಬೇಕು, ನಾವು ಇದನ್ನ ಸಹ ನೋಡ್ಕೋಬೇಕು. ನಾವು ಕಂಟ್ರೋಲ್ ಎಸ್ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋಶಾಪ್ ಅಲ್ಲಿ ಆ ಫೋಟೋ ಓಪನ್ ಆಗುತ್ತೆ. JPEG ಫಾರ್ಮೆಟ್ ಅಥವಾ ಇಮೇಜ್ ಫಾರ್ಮೆಟ್ ಅಲ್ಲಿ ನಮಗೆ ಫೋಟೋ ಸೇವ್ ಆಗಬೇಕು ಅಂದಾಗ ನಾವಿಲ್ಲಿ JPEG ಫಾರ್ಮೆಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ಫಾರ್ಮೆಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಫೋಟೋಗಳು ಓಪನ್ ಆಗಬೇಕು ಅಂದಾಗ ನಾವು ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ನಾವು ಫೋಟೋಗಳನ್ನ ಸೇವ್ ಮಾಡಬೇಕಾಗುತ್ತೆ. ನಾವು ಕೋರಲ್ ಡ್ರಾ ನಲ್ಲಿ ಬ್ಯಾನರ್ಗೋಸ್ಕರ ಯೂಸ್ ಮಾಡುವಂತಹ ಫೋಟೋಗಳು ಅಥವಾ ಪ್ರಿಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ಫೋಟೋಗಳು ಓಪನ್ ಆಗ್ಬೇಕಂದಾಗ ಟಿಫ್ ಫಾರ್ಮೆಟ್ ಅಲ್ಲಿ ನಾವು ಸೇವ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಯಾವ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡ್ತೀವಿ ಆ ಅಪ್ಲಿಕೇಶನ್ಗೆ ಬೇಕಾಗುವಂತಹ ಫಾರ್ಮೆಟ್ ಅಲ್ಲಿ ನಾವು ಫೋಟೋಗಳನ್ನ ಸೇವ್ ಮಾಡಬೇಕಾಗುತ್ತೆ. ನಾನಿಲ್ಲಿ JPEG ಫಾರ್ಮೆಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡೆಸ್ಕ್ಟಾಪ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಸೇವ್. ನಂತರ ಫೋಟೋ ಕ್ಲಾರಿಟಿ ನಾವಿಲ್ಲಿ ಕೊಡಬೇಕಾಗುತ್ತೆ 8 ಸ್ಟ್ಯಾಂಡರ್ಡ್. ನಂತರ ಓಕೆ. ನಂತರ ಮಿನಿಮೈಸ್. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಇಲ್ಲಿ ಇಮೇಜ್ ಫಾರ್ಮೆಟ್ ಅಲ್ಲಿ ಸೇವ್ ಆಗಿದೆ. ನೀವಿಲ್ಲಿ ನೋಡಬಹುದು ಫೋಟೋ ಇಮೇಜ್ ಆಗಿ ಸೇವ್ ಆಗಿದೆ. ಈ ರೀತಿಯಾಗಿ ನಾವು ಫೋಟೋಗಳನ್ನ ಸೇವ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಇಂದ ನಾವು ನೋಡ್ತಾ ಹೋಗೋಣ ಫೋಟೋಶಾಪ್ ಅಲ್ಲಿ ಇರುವಂತಹ ಟೂಲ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ.